ಇಂದು ಶನಿ ತ್ರಯೋದಶಿ, ಮಹಾಮಹಿಮೆ ಇರುವಂತಹ ಪವಿತ್ರವಾದಂತಹ ದಿನ. ಶನಿವಾರ ತ್ರಯೋದಶಿ ತಿಥಿ ಬಂದರೆ ಆ ದಿನವನ್ನು ಶನಿ ತ್ರಯೋದಶಿ ಅಂತ ಕರೆಯಲಾಗುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಶನಿದೇವರನ್ನು ಕರ್ಮಫಲದಾತ ಅಂತ ಕರೀತಾರೆ. ಅಂದರೆ ನಾವು ಮಾಡುವಂಥ ಕೆಲಸವನ್ನು ನೋಡಿ ನಮಗೆ ಫಲಿತಾಂಶವನ್ನು ನೀಡುವಂಥ ನ್ಯಾಯಮೂರ್ತಿ. ಇಂಥ ಶನಿದೇವ ನಮಗೆ ಪ್ರಸನ್ನನಾದರೆ ಬೇಡಿ ತಿನ್ನುವಂಥವರು ಕೂಡ ನಾವು ಕುಬೇರರಾಗ್ಬಿಡ್ತೀವಿ. ಅದೇ ಆತನ ಆಗ್ರಹಕ್ಕೆ ಗುರಿಯಾದರೆ ಎಂತಹ ಮಹಾರಾಜನಾದರೂ ಸರಿಯೇ ಕಷ್ಟಗಳಿಗೆ ಸಿಲುಕಿ ನರಳುವಂತಾಗುತ್ತೆ. ಅದಕ್ಕೆ ಶನಿ ತ್ರಯೋದಶಿ ದಿನ ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳಿಗೆ ಬಹಳ ಪ್ರಾಮುಖ್ಯತೆ ಇದೆ. ಹಾಗೆ ಈ ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ನಾನ ಮಾಡುವ ನೀರಿನಲ್ಲಿ ಈ ವಸ್ತುವನ್ನು ಸೇರಿಸಿ ಸ್ನಾನ ಮಾಡಿ. ಈ ವಸ್ತುವನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗಿರುವ ಕಷ್ಟಗಳು, ಶನಿ ದೋಷಗಳು, ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಾವು ಬೇಡ ಅಂದರೂ ಸರಿಯೇ ಕಂತೆ ಕಂತೆ ಹಣ ನಮ್ಮ ಮನೆಗೆ ಬಂದು ಬೀಳುತ್ತೆ. ಅಷ್ಟೈಶ್ವರ್ಯ ಸಿದ್ಧಿಸುತ್ತೆ, ಧನ ಸಂಪಾದನೆ ಹೆಚ್ಚಾಗುತ್ತೆ. ಮುಖ್ಯವಾಗಿ ಗ್ರಹ ದೋಷದಿಂದ ಹೊರಬರ್ತೀವಿ. ಹಾಗೆ ಶನಿ ತ್ರಯೋದಶಿಯ ವಿಶೇಷತೆ ಏನು, ಹಾಗೆ ಸ್ನಾನ ಮಾಡುವ ನೀರಿನಲ್ಲಿ ಏನನ್ನು ಸೇರಿಸಿ ಸ್ನಾನ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಲ್ಲದೆ ಈ ಶನಿ ತ್ರಯೋದಶಿ ದಿನ ಯಾವ ತರಕಾರಿ ತಿನ್ನಬಾರ್ದು, ಯಾವ ವಸ್ತುವನ್ನು ಅಪ್ಪಿತಪ್ಪಿಯೂ ಕೂಡ ಕೊಂಡುಕೊಳ್ಳಬಾರ್ದು, ಹಾಗೆ ಯಾವ ಮರವನ್ನು ಮುಟ್ಟಿದರೆ ನಮಗೆ ಅದೃಷ್ಟ ಐಶ್ವರ್ಯ ಸಿದ್ಧಿಸುತ್ತೆ ಎಂಬುದನ್ನು ಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶನಿ ನವಗ್ರಹದಲ್ಲಿ ಅತ್ಯಂತ ಶ್ರೇಷ್ಠನಾದಂಥವನು. ಜೀವನದಲ್ಲಿ ಕರ್ಮಫಲಕ್ಕೆ ಅನುಸಾರವಾಗಿ ಫಲಿತಾಂಶವನ್ನು ಪ್ರಾಪ್ತಿಸುವಂಥವನು. ಶನಿ ಭಗವಂತನನ್ನು ಪ್ರಸನ್ನಿಸಿಕೊಂಡ್ರೆ ಎಂತಹ ಬಾಧೆಗಳು, ಭಯಗಳು ಕೂಡ ಜೀವನದಲ್ಲಿ ಇರೋದಿಲ್ಲ. ಶನಿ ತ್ರಯೋದಶಿ ದಿನ ಸೂರ್ಯೋದಯಕ್ಕೆ ಮುನ್ನವೇ ನಾವು ಎದ್ದು ಸ್ನಾನವನ್ನು ಮಾಡುವಂಥದ್ದು. ಎಳ್ಳೆಣ್ಣೆಯಿಂದ ಶನಿದೇವರಿಗೆ ಅಭಿಷೇಕವನ್ನು ಮಾಡಬೇಕು. ಹಾಗೆ ಕಾಗೆಗೆ ಆಹಾರವನ್ನು ನೀಡಬೇಕು. ಕಪ್ಪು ಎಳ್ಳು, ಕಪ್ಪು ಎಳ್ಳೆಣ್ಣೆ, ಕಪ್ಪು ವಸ್ತ್ರವನ್ನು ದಾನ ಮಾಡಬೇಕು. ಶನೀಶ್ವರನು ನಮಗೆ ಎಷ್ಟೇ ಕಷ್ಟಗಳನ್ನು ಕೊಡ್ತಾನೋ ಅಷ್ಟೇ ಒಳ್ಳೆಯದನ್ನು ಕೂಡ ಕೊಡ್ತಾನೆ. ಛಾಯಾದೇವಿ ಸೂರ್ಯದೇವರ ಮಗನಾದ ಶನಿ ಕುಂಭ ಮಕರ ರಾಶಿಗೆ ಅಧಿಪತಿ. ಶನಿ ತ್ರಯೋದಶಿ ದಿನ ಮದ್ಯ ಮಾಂಸವನ್ನು ಮುಟ್ಟಬಾರ್ದು. ಈ ದಿನ ಶಿವನಿಗೆ ಅರ್ಚನೆ ಮತ್ತು ಅಭಿಷೇಕ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಈ ದಿನ ಯಾರೆಲ್ಲ ಶನಿ ಸ್ಥಾನ ಅಂದರೆ ಶನಿ ಸ್ಥಾನದಿಂದ ದೋಷಗಳನ್ನು ಹೊಂದಿರ್ತಾರೋ ಅಂಥವರು ಈ ಒಂದು ಮಂತ್ರವನ್ನು ಪಠಿಸಬೇಕು. ಆ ಮಂತ್ರ ಯಾವುದು ಅಂದರೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನವಾಮಿ ಶನೀಶ್ವರಂ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೀಶ್ವರಂ ಎಂಬ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ, ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಪಠಿಸಿ. ಈ ದಿನ ಯಾವುದೇ ಕೆಲಸ ಮಾಡ್ತಿದ್ರೂ ಕೂಡ ಮೌನವಾಗಿ ದೈವ ಚಿಂತನೆಯಲ್ಲಿ ಇದ್ದರೆ ಒಳ್ಳೆಯದು. ಎಲ್ಲದರಲ್ಲೂ ಕೂಡ ದೇವರನ್ನು ನಾವು ನೋಡಬೇಕು. ಯಾರ ಹತ್ರವೂ ಕೂಡ ವಾದ ವಿವಾದಕ್ಕೆ, ಜಗಳಕ್ಕೆ ಇಳಿಬಾರ್ದು. ಹಸಿದವರಿಗೆ, ಬಡಬಗ್ಗರಿಗೆ, ಪಶು ಪಕ್ಷಿಗಳಿಗೆ ಭೋಜನವನ್ನು ಕೊಟ್ಟರೆ ಒಳ್ಳೆಯದು, ಆಹಾರ ಪದಾರ್ಥವನ್ನು ಕೊಟ್ಟರೆ ಒಳ್ಳೆಯದು. ಶನಿದೋಷ ಇರುವಂಥವರು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಶನಿ ಬಾಧೆಯಿಂದ ವಿಮುಕ್ತಿ ದೊರೆಯುತ್ತೆ ಅಂತ ಹೇಳಲಾಗುತ್ತೆ. ಶನಿ ಭಗವಾನು ಎಂತಹ ಕ್ರೂರ ಸ್ವಭಾವದವನು ಅಂತಹ ಸೌಮ್ಯ ಸ್ವಭಾವದವನು ಕೂಡ. ಯಾರೆಲ್ಲ ಹನುಮಂತನ ಭಕ್ತರಿರುತ್ತಾರೋ ಅಂಥವರಿಗೆ ಜೀವನದಲ್ಲಿ ಶನಿಯ ಬಾಧೆ ಇರುವುದಿಲ್ಲ. ಹಾಗೆ ಶನಿಗೆ ತೈಲಾಭಿಷೇಕ ಮಾಡುವಂಥವರಿಗೂ ಕೂಡ ಶನಿ ಬಾಧೆ ಇರುವುದಿಲ್ಲ ಎಂದು ಶನಿದೇವನ ಹನುಮಂತನಿಗೆ ಮಾತು ಕೊಟ್ಟಿದ್ದಾರೆಂದು ಶಾಸ್ತ್ರಗಳಲ್ಲಿ ತಿಳಿಸಲಾಗುತ್ತೆ. ಶನಿವಾರದ ದಿನ ತ್ರಯೋದಶಿ ತಿಥಿ ಬಂದರೆ ಆ ದಿನವನ್ನು ಶನಿ ತ್ರಯೋದಶಿ ಎಂದು ಕರಿತೀವಿ. ಶನಿ ಜನ್ಮಿಸಿದ ತಿಥಿ ಕೂಡ ತ್ರಯೋದಶಿಯೇ. ಹಾಗಾಗಿ ಶನಿ ತ್ರಯೋದಶಿಗೆ ಅಂತಹ ವಿಶಿಷ್ಟತೆ ಇದೆ. ಈ ದಿನ ಶನಿಗೆ ಪ್ರತ್ಯೇಕ ಪೂಜೆ ಮಾಡಿದರೆ ಶನಿ ದೋಷಗಳಾದ ಸಾಡೆ ಸಾತಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಹೀಗೆ ಶನಿ ದೋಷಗಳಿಂದ ನಾವು ಮುಕ್ತಿಯನ್ನು ಪಡಿತೀವಿ ಎಂದು ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಎಲ್ಲ ಕಾಲದಲ್ಲೂ ಕೂಡ ಸುಖವೇ ಇದ್ದರೆ ಆ ಜೀವನದಲ್ಲಿ ಸ್ವಾರಸ್ಯ ಇರೋದಿಲ್ಲ. ಸಕಾಲಗಳಲ್ಲಿ ಕಷ್ಟ ಸುಖಗಳನ್ನು ಇರಬೇಕು. ಕಷ್ಟ ಸುಖಗಳು ಬರ್ತಾ ಇದ್ದರೆ ನಮಗೆ ಜೀವನದಲ್ಲಿ ಇರುವಂತಹ ಮದ ಏನಿರುತ್ತೆ ಆ ಮದ ಇಳಿದು ನಾವು ಸರಿದಾರಿಗೆ ಬರ್ತೀವಿ ಅಂತ ಹೇಳಲಾಗುತ್ತೆ. ಈ ಸರಿದಾರಿಗೆ ತರುವಂಥವನೇ ಶನೀಶ್ವರ. ಹಾಗೆ
ಶನೇಶ್ವರನಿಗೆ ನೀಲಿ ಬಣ್ಣದ ಮತ್ತು ಕಪ್ಪು ಬಣ್ಣದ ಹೂಗಳೆಂದರೆ ಪ್ರೀತಿಕರ. ಹಾಗಾಗಿ ಈ ವರ್ಣದ ಪುಷ್ಪಗಳಿಂದ ಶನೇಶ್ವರನ ಪೂಜಿಸಿದ್ರೆ ಆತನು ಪ್ರಸನ್ನನಾಗ್ತಾನೆ ಅಂತ ಹೇಳಲಾಗುತ್ತೆ. ಈ ದಿನ ಶನಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆಯ ಅಭಿಷೇಕ ಮಾಡಿ ಎಳ್ಳು ಬತ್ತಿ ಬೆಳಗಿಸಿ ಎಳ್ಳು ಬೆಲ್ಲದಿಂದ ಮಾಡಿದ ಪ್ರಸಾದ ನೈವೇದ್ಯವನ್ನು ಸಮರ್ಪಿಸಿದರೆ ಶನಿ ದೋಷದಿಂದ ಮುಕ್ತಿ ಹೊಂದಬಹುದು. ಹಾಗೆ ಈ ದಿನ ಕಹಿ ಪದಾರ್ಥ ಸೇವಿಸಬಾರ್ದು. ಹಾಗಲಕಾಯಿಯನ್ನಾಗಿರ್ಬೋದು, ಹಾಗೆ ಕಹಿ ಸೊಪ್ಪು ಬರುತ್ತಲ್ವ ಅದನ್ನು ಕೂಡ ಸೇವಿಸಬಾರ್ದು. ಈ ದಿನ ಕಹಿ ಪದಾರ್ಥ ತಿಂದರೆ ಸಾಲ ಬಾಧೆಗೆ ತುತ್ತಾಗ್ತೀವಿ, ಆರ್ಥಿಕ ಸಮಸ್ಯೆಗಳು ಬರ್ತವೆ. ಹಾಗೆ ಮಾಂಸಾಹಾರವನ್ನು ಕೂಡ ತಿನ್ನಬಾರ್ದು. ಮೀನು, ಮೊಟ್ಟೆ, ಕುರಿ, ಕೋಳಿ ಹೀಗೆ ಯಾವುದೇ ರೀತಿಯ ಮಾಂಸಾಹಾರವನ್ನು ಈ ದಿನ ತಿನ್ನಬಾರ್ದು. ಶನೇಶ್ವರನಿಗೆ ಜೀವರಾಶಿಗಳ ಮೇಲೆ ಅಂದರೆ ಮುಖ ಪ್ರಾಣಿಗಳ ಮೇಲೆ ಅತ್ಯಂತ ಪ್ರೀತಿ ಇರೋದರಿಂದ ಆ ಮುಖ ಪ್ರಾಣಿಗಳನ್ನು ಈ ದಿನ ಕೊಲ್ಲೋದು, ಅದನ್ನು ಸೇವಿಸೋದ್ರಿಂದ ಶನಿ ದೋಷಗಳಿಗೆ, ಶನಿಯ ಒಂದು ಕೋಪಕ್ಕೆ ಗುರಿಯಾಗ್ತೀವಿ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ಮರದ ಕಟ್ಟಿಗೆಯಿಂದ ಮಾಡಿದಂಥ ಫರ್ನಿಚರ್ಗಳನ್ನು ಕೂಡ ಕೊಂಡುಕೊಳ್ಬಾರ್ದು. ಹಾಗೆ ಬದನೆಕಾಯಿ, ಕಾಳು ಮೆಣಸುಗಳನ್ನು ಕೂಡ ನಾವು ಈ ದಿನ ಕೊಂಡುಕೊಳ್ಬಾರ್ದು ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ವಸ್ತುಗಳನ್ನು ಕೊಂಡ್ಕೊಳ್ಳೋದ್ರಿಂದ ತುಂಬಾ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ, ದೋಷಗಳಿಗೆ ಗುರಿಯಾಗ್ತೀವಿ ಅಂತಲೇ ಹೇಳಲಾಗುತ್ತೆ. ಈ ದಿನ ಉಪ್ಪನ್ನು ಕೂಡ ಕೊಂಡ್ಕೊಳ್ಬಾರ್ದು. ಈ ದಿನ ಉಪ್ಪು ಕೊಂಡ್ರೆ ಆರ್ಥಿಕ ಸಮಸ್ಯೆಗಳು ಕೂಡ ಬರ್ತವೆ. ಹಾಗೆ ಈ ದಿನ ಹೊಸ ವಾಹನವನ್ನು ಖರೀದಿಸುವಂಥದ್ದು, ಕಬ್ಬಿಣದ ವಸ್ತುಗಳನ್ನು ಕೂಡ ಖರೀದಿಸುವಂಥದ್ದನ್ನು ಮಾಡಬಾರ್ದು. ಈ ರೀತಿ ಮಾಡೋದ್ರಿಂದ ಸಾಕಷ್ಟು ಪ್ರಮಾದಗಳಿಗೆ ಗುರಿಯಾಗ್ತೀವಿ ಅಂತಲೇ ಹೇಳಲಾಗುತ್ತೆ. ಈ ದಿನ ಕಪ್ಪು ಉದ್ದು ಹಾಗೆ ಅಡುಗೆ ಎಣ್ಣೆಯನ್ನು ಕೊಂಡುಕೊಳ್ಬಾರ್ದು ಅಂತಲೇ ಹೇಳಲಾಗುತ್ತೆ. ಈ ವಸ್ತುಗಳನ್ನು ದಾನ ಮಾಡಿದರೆ ಒಳ್ಳೆಯದು. ಹಾಗೆ ಕಾಗೆಗೆ ಈ ದಿನ ತಪ್ಪದೆ ಆಹಾರವನ್ನು ನೀಡಿದರೆ ಒಳ್ಳೆಯದು. ಶನಿದೇವರು ಪ್ರಸನ್ನನಾಗ್ತಾರೆ ಅಂತಲೇ ಹೇಳಲಾಗುತ್ತೆ. ಈ ದಿನ ಸಾಸಿವೆಯನ್ನು ತಿನ್ನಬಾರ್ದು. ಸಾಸಿವೆ ಎಣ್ಣೆಯಿಂದ ಮಾಡಿದ ಆಹಾರ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು. ಇವುಗಳನ್ನು ದಾನ ಮಾಡಿದರೆ ಒಳ್ಳೆಯದು. ಈ ದಿನ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದರೆ ಶನಿದೇವರು ಅಂಥವರಿಗೆ ಉತ್ತಮ ಫಲವನ್ನು ನೀಡ್ತಾರೆ ಅಂತಲೇ ಹೇಳಲಾಗುತ್ತೆ. ಈ ದಿನ ಈ ಒಂದು ಮರವನ್ನು ಮುಟ್ಟಿದರೆ ಕೆಲವೇ ಗಂಟೆಗಳಲ್ಲಿ ದಾರಿದ್ರ್ಯ ನಿವಾರಣೆ ಆಗುತ್ತೆ, ರಾಜಯೋಗ ಉಂಟಾಗುತ್ತೆ. ಹಾಗಿದ್ರೆ ಆ ಮರ ಯಾವುದು ಅಂದರೆ ಆ ಮರ ಅರಳಿ ಮರ. ಶನಿ ತ್ರಯೋದಶಿ ದಿನ ಅರಳಿ ಮರ ಮುಟ್ಟೋದ್ರಿಂದ ಶನಿಯ ಒಂದು ಅನುಗ್ರಹದಿಂದ ಅಷ್ಟೈಶ್ವರ್ಯ ಸಿದ್ಧಿಸುತ್ತೆ. ಅರಳಿ ಮರಕ್ಕೆ ಒಂದು ಚೆಂಬು ನೀರನ್ನು ಹಾಕಿ 21 ಬಾರಿ ಮುಟ್ಟಿ ನಮಸ್ಕರಿಸಿದರೆ, ಹಾಗೆ ನಿಮ್ಮ ಕೋರಿಕೆಗಳು ಏನಾದರೂ ಇದ್ದರೆ ಮರದ ಬಳಿ ಕೇಳಿದರೆ ಶೀಘ್ರದಲ್ಲಿ ಕೋರಿಕೆಗಳು ನೆರವೇರುತ್ತೆ. ಹಾಗೆ ಮರದ ಕೆಳಗೆ ಕೆಲ ನಿಮಿಷ ಕೂತ್ಕೊಂಡ್ರೆ ಅದೃಷ್ಟ ಉಂಟಾಗುತ್ತೆ, ದೈವಾನುಗ್ರಹ ಉಂಟಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗೆ ಶನಿ ತ್ರಯೋದಶಿಯ ದಿನ ನಾವು ಮಾಡುವಂತಹ ಪ್ರತ್ಯೇಕ ಸ್ನಾನ ಕೇವಲ ಶರೀರವನ್ನು ಶುದ್ಧಿಗೊಳಿಸೋದಲ್ಲದೆ ನಿಮ್ಮ ಜಾತಕದಲ್ಲಿರುವಂತಹ ಅಶುಭ ಫಲಗಳನ್ನು, ಅನಾರೋಗ್ಯ ಸಮಸ್ಯೆಗಳನ್ನು, ದಾರಿದ್ರ್ಯ ದೋಷಗಳನ್ನು ನಿವಾರಣೆ ಮಾಡಿ ಆರೋಗ್ಯ, ಸುಖ, ಸಂತೋಷ, ಸಮೃದ್ಧಿಯನ್ನು ತಂದುಕೊಡುತ್ತೆ, ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತೆ ಅಂತಲೇ ಹೇಳಲಾಗುತ್ತೆ. ಈ ಶನಿ ತ್ರಯೋದಶಿಯ ದಿನ ಬೆಳಗ್ಗೆ ಶೀಘ್ರವಾಗಿ ನೀವು ಎದ್ದೇಳಬೇಕಾಗುತ್ತೆ. ಶೀಘ್ರವಾಗಿ ಎದ್ದು ಬೆಳಗ್ಗೆ ಮತ್ತು ಸಾಯಂಕಾಲ 2 ಬಾರಿ ಕೂಡ ನೀವು ಸ್ನಾನವನ್ನು ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಕೂಡ ದೋಷಗಳಿಂದ ವಿಮುಕ್ತಿ ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ. ಹಾಗೆ ಈ ದಿನ ಅಭ್ಯಂಗನ ಸ್ನಾನವನ್ನು ಮಾಡಿದರೆ ಒಳ್ಳೆಯದು. ಅಂದರೆ ದೇಹದ ಪೂರ್ತಿ ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಎಣ್ಣೆ ಹಚ್ಕೊಂಡು ಬಿಸಿ ನೀರಿನಿಂದ ಸ್ನಾನ ಮಾಡೋದನ್ನೇ ನಾವು ಅಭ್ಯಂಗನ ಸ್ನಾನ ಅಂತ ಹೇಳ್ತೀವಿ. ಈ ರೀತಿಯಾಗಿ ಸ್ನಾನ ಮಾಡಿದರೂ ಕೂಡ ತುಂಬಾ ಒಳ್ಳೆಯದು. ದಾರಿದ್ರ್ಯ ದೋಷಗಳು ನಿವಾರಣೆ ಆಗುತ್ತೆ, ಜಾತಕ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಮುಖ್ಯವಾಗಿ ಶನಿ ದೋಷದಿಂದ ವಿಮುಕ್ತಿ ಹೊಂದುತ್ತೀವಿ. ಹಾಗೆ ಈ ದಿನ ಸ್ನಾನದ ನೀರಿಗೆ ಈ ಪ್ರತ್ಯೇಕ ವಸ್ತುಗಳನ್ನು ಸೇರಿಸ್ಕೊಂಡು ನಾವು ಸ್ನಾನ ಮಾಡುವಂಥದ್ದು. ಈ ಪ್ರತ್ಯೇಕ ವಸ್ತುಗಳಲ್ಲಿ ನೀವು ಯಾವುದಾದ್ರೂ ಒಂದನ್ನು ಸೇರಿಸ್ಕೊಂಡು ಸ್ನಾನ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳಿಂದ ಹೊರ ಬರ್ತೀರಾ. ದೇಹದಲ್ಲಿರುವಂಥ ಆಲಸ್ಯಗಳು ದೂರವಾಗುತ್ತೆ, ಕಷ್ಟಗಳು ದೂರವಾಗುತ್ತೆ, ಚರ್ಮ ಬಾಧೆಗಳು ದೂರವಾಗುತ್ತೆ, ದಾರಿದ್ರ್ಯ ದೋಷಗಳು, ಪಿತೃದೋಷ, ನರದೋಷ ಯಾವುದೇ ರೀತಿ ದೋಷಗಳಿದ್ರೂ ಕೂಡ ದೂರವಾಗುತ್ತೆ. ಆ 3 ವಸ್ತುಗಳು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಶಂಖಪುಷ್ಪ ಒಂದೆರಡು ಶಂಖಪುಷ್ಪವನ್ನು ಸೇರಿಸಿ ಸ್ನಾನ ಮಾಡುವಂಥದ್ದು. ನಿಮಗೆ ಶಂಖಪುಷ್ಪ ಸಿಕ್ಕಿಲ್ಲ ಅಂದ್ರೂ ಕೂಡ ಒಂದೆರಡು ಬೇವಿನ ಎಲೆಯನ್ನು ಕೂಡ ಹಾಕಿ ಸ್ನಾನ ಮಾಡಿದರೆ ಒಳ್ಳೆಯದು. ಅದು ಇಲ್ಲ ಅಂದ್ರೂ ಕೂಡ ಕಪ್ಪು ಎಳ್ಳು ಒಂದು 4 ಕಾಳಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡಿದರೂ ಕೂಡ ಒಳ್ಳೆಯದು. ಈ ವಸ್ತುವನ್ನು ನೀವು ಸೇರಿಸಿ ಸ್ನಾನ ಮಾಡೋದ್ರಿಂದ ಅಪಮೃತ್ಯು ದೋಷಗಳು ದೂರವಾಗುತ್ತೆ, ದಾರಿದ್ರ್ಯ ದೋಷಗಳು ದೂರವಾಗುತ್ತೆ, ಜಾತಕದಲ್ಲಿರುವ ಸಮಸ್ಯೆಗಳು ದೂರವಾಗುತ್ತೆ, ರಾಹು ಕೇತು ಕುಜ ದೋಷಗಳು ಕೂಡ ದೂರವಾಗುತ್ತೆ, ಮುಖ್ಯವಾಗಿ ಶನಿ ದೋಷ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಈ ರೀತಿಯಾದಂಥ ಪ್ರತ್ಯೇಕ ಸ್ನಾನವನ್ನು ಈ ದಿನ ಮಾಡಿಕೊಳ್ಳಿ, ನಿಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಳಿ. ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಉಟ್ಟು ಅನಂತರವಾಗಿ ಶನೇಶ್ವರನಿಗೆ ನಾನು ತಿಳಿಸ್ಕೊಟ್ಟಂತೆ ಪ್ರತ್ಯೇಕವಾಗಿ ಪೂಜಿಸಿ ಶನಿ ದೇವಾಲಯಕ್ಕೆ ಹೋಗಿ ಶನಿದೇವರಿಗೆ
ಎಳ್ಳೆಣ್ಣೆಯಿಂದ ಅಭಿಷೇಕವನ್ನು ಮಾಡಿ ಶನಿಗೆ ನಮಸ್ಕರಿಸ್ಕೊಂಡು ಬಂದರೆ ಸರ್ವ ದೋಷಗಳು ಕೂಡ ನಿವಾರಣೆಯಾಗಿ ಶನೀಶ್ವರನ ಕೃಪೆಗೆ ಪಾತ್ರರಾಗ್ತೀರಾ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.